ಎಲ್ಲರಿಗೂ ನಮಸ್ಕಾರ. 9ನೇ ತರಗತಿ ಶ್ರೀಮತಿ ಕಲಮ್ಮ ಪ್ರೌಢಶಾಲೆ ಬಹದ್ದೂರು ಘಟ್ಟದಲ್ಲಿ ವಿಷಯ ವಿಜ್ಞಾನ ಅಂಗಾಂಶಗಳ ಪಾಠದಲ್ಲಿ ಸೆಮಿನಾರ್ ಮಾಡ್ತಿದ್ದೀನಿ. ನಾನು ಮಾಡ್ತಿರೋ ವಿಷಯ ಸಸ್ಯಗಳ ಅಂಗಾಂಶ ತಿಳಿಸ್ಕೊಡ್ತೀನಿ. ಸಸ್ಯ ಅಂಗಾಂಶಗಳಲ್ಲಿ 2 ವಿಧ, ಒಂದು ವರ್ಧನ ಅಂಗಾಂಶ, ಇನ್ನೊಂದು ಶಾಶ್ವತ ಅಂಗಾಂಶ. ಮೊದಲನೇದಾಗಿ ನಾವು ವರ್ಧನ ಅಂಗಾಂಶದ ಬಗ್ಗೆ ತಿಳ್ಕೊಂಡು ಹೋಗೋಣ. ಈ ವರ್ಧನ ಅಂಗಾಂಶವು ಕೆಲವು ಭಾಗಗಳಲ್ಲಿ ಸಾಮಾನ್ಯವಾಗಿ ಕಂಡುಬರುತ್ತವೆ. ಈ ಅಂಗಾಂಶಗಳು ವಿಭಜನೆ ಸಾಮರ್ಥ್ಯವನ್ನು ಆಧರಿಸಿ ಸಸ್ಯಗಳ ಅಂಗಾಂಶ ಬೆಳವಣಿಗೆ ಅಥವಾ ವರ್ಧನ ಅಂಗಾಂಶ ಮತ್ತು ಶಾಶ್ವತ ಅಂಗಾಂಶವೆಂದು ವರ್ಗೀಕರಿಸಲಾಗಿದೆ. ವರ್ಧನ ಅಂಗಾಂಶಗಳಲ್ಲಿ 3 ವಿಧ: ತುದಿ ವರ್ಧನ ಅಂಗಾಂಶ, ಅಂತರ್ಗೇಣು ವರ್ಧನಾಂಶ, ಪಾರ್ಶ್ವ ವರ್ಧನ ಅಂಗಾಂಶ. ಇವುಗಳ ಕಾರ್ಯಗಳನ್ನು ನಾವು ತಿಳಿಯೋಣ. ಸಸ್ಯಗಳ ಭಾಗದಲ್ಲಿ ಮಾತ್ರ ನಡೆಯುತ್ತದೆ, ಏಕೆಂದರೆ ವಿಭಜನೆ ಹೊಂದುವ ಅಂಗಾಂಶಗಳನ್ನು ಇವುಗಳನ್ನು ವರ್ಧನ ಅಂಗಾಂಶ ಎಂದು ಕರೆಯುತ್ತಾರೆ. ತುದಿ ವರ್ಧನ ಅಂಗಾಂಶವು ಬೇರು ಮತ್ತು ಕಾಂಡಗಳ ತುದಿ ಭಾಗದಲ್ಲಿ ಕಂಡುಬರುತ್ತವೆ ಮತ್ತು ಕಾಂಡ ಮತ್ತು ಬೇರುಗಳ ಉದ್ದವನ್ನು ಹೆಚ್ಚಿಸುತ್ತೆ. ಅಂತರ್ಗೇಣು ವರ್ಧನ ಅಂಗಾಂಶವು ಎಲೆಗಳ ಬುಡ ಭಾಗದಲ್ಲಿ ಅಥವಾ ರೊಂಬೆಗಳಲ್ಲಿ ಅಂತರ್ಗೇಣದಲ್ಲಿ ಕಂಡುಬರುತ್ತದೆ. ಪಾರ್ಶ್ವ ವರ್ಧನ ಅಂಗಾಂಶವು ಬೇರು ಮತ್ತು ಕಾಂಡಗಳ ಸುತ್ತಳತೆಯಲ್ಲಿ ಕಂಡುಬರುತ್ತವೆ. ಇಷ್ಟು ವರ್ಧನ ಅಂಗಾಂಶಗಳ ವಿಧಗಳು ಮತ್ತು ಅವು ಕಾರ್ಯಗಳು. ಈಗ ನಾವು ಶಾಶ್ವತ ಅಂಗಾಂಶದ ಬಗ್ಗೆ ತಿಳ್ಕೊಳ್ಳೋಣ. ಶಾಶ್ವತ ಅಂಗಾಂಶಗಳಲ್ಲಿ ಸರಳ ಶಾಶ್ವತ ಅಂಗಾಂಶ ಮತ್ತು ಸಂಕೀರ್ಣ ಶಾಶ್ವತ ಅಂಗಾಂಶ. ನಾವು ಸರಳ ಶಾಶ್ವತ ಅಂಗಾಂಶ ಬಗ್ಗೆ ತಿಳ್ಕೊಂಡು ಹೋಗೋಣ. ಸರಳ ಶಾಶ್ವತ ಅಂಗಾಂಶಗಳಲ್ಲಿ 3 ವಿಧ: ಪೆರಕೈಮ, ಕೊಲಂಕೈಮ, ಸಿಲಿಕಮ್ ಕೈಮ. ಇದು ಪೆರಕೈಮ, ಇದು ಕೊಲಂಕೈಮ. ಇದು ಸರಳ ಶಾಶ್ವತ ಅಂಗಾಂಶಗಳಲ್ಲಿ 3 ವಿಧ. ಅಂಗಾಂಶಗಳಲ್ಲಿ 3 ವಿಧ. ಒಂದನೇದು ಪೆರಕೈಮ, ಎರಡನೇದು ಕೊಲಂಕೈಮ, ಮೂರನೇದು ಸಿಲಿಕಮ್ ಕೈಮ. ತಿಳ್ಕೊಂಡು ಹೋಗೋಣ. ಮೊದಲನೇದಾಗಿ ಪೆರಕೈಮವನ್ನು ಅದರ ಕಾರ್ಯವನ್ನು ತಿಳ್ಕೊಂಡು ಹೋಗೋಣ. ಪೆರಕೈಮವು ಅತ್ಯಂತ ಸರಳ ಶಾಶ್ವತ ಅಂಗಾಂಶವಾಗಿದ್ದು ಇದು ತೆಳುವಾದ ಕೋಶಭಿತ್ತಿಯನ್ನು ಹೊಂದಿರುತ್ತದೆ ಮತ್ತು ತೋರ್ಸ್ಕಂತ ಹೇಳು. ಜೀವಕೋಶಗಳ ನಡುವೆ ದೊಡ್ಡದಾದ ಖಾಲಿ ಜಾಗಗಳು ಕಂಡುಬರುತ್ತದೆ. ಇದು ಸಾಮಾನ್ಯವಾಗಿ ಆಹಾರ ಸಂಗ್ರಹಿಸುತ್ತದೆ. ಕೆಲವು ಸಂದರ್ಭದಲ್ಲಿ ಇದು ಪತ್ರಹರಿಕೆ ಹೊಂದಿದ್ದು ತುದಿ ಸಂಶ್ಲೇಷಣೆಯನ್ನು ನಡೆಸುತ್ತದೆ. ಈ ರೀತಿಯ ಫ್ಲೋರಕೈಮವನ್ನು ಜೀವಕೋಶಗಳಿರುವ ಫ್ಲೋರಕೈಮ ಎನ್ನುವರು. ಜಲಸಸ್ಯಗಳಿರುವ ಫ್ಲೋರಕೈಮ ಅಂಗಾಂಶವು ಗಾಳಿ ತುಂಬಿರುವ ದೊಡ್ಡದಾದ ಆಕಾರಗಳು ಕಂಡುಬರುತ್ತದೆ. ಈ ಪೆರಕೈಮವು ಸಸ್ಯಗಳನ್ನು ತೇಲಲು ಸಹಾಯ ಮಾಡುತ್ತದೆ. ಇಷ್ಟು ಪೆರಕೈಮಗಳ ಕಾರ್ಯಗಳು. ಈಗ ಕೊಲಂಕೈಮದ ಕಾರ್ಯವನ್ನು ತಿಳ್ಕೊಳ್ಳೋಣ. ಸಸ್ಯಗಳ ನಮ್ಯತೆಗೆ ಕಾರಣವಾಗಿರುವ ಇನ್ನೊಂದು ಶಾಶ್ವತ ಅಂಗಾಂಶವೆಂದರೆ ಕೊಲಂಕೈಮ. ಇದು ಸಸ್ಯಗಳ ವಿವಿಧ ಭಾಗದಲ್ಲಿ ಮುರಿಯುವುದಂತೆ ಮತ್ತು ಸುಲಭವಾಗಿ ಬಗ್ಗಿಸುವಂತೆ ಸಹಾಯ ಮಾಡುತ್ತದೆ. ಇದು ಸಸ್ಯಗಳಿಗೆ ಯಾಂತ್ರಿಕವನ್ನು ಒದಗಿಸಿಕೊಡಿಸುತ್ತದೆ. ಇಷ್ಟು ಕೊಲಂಕೈಮದ ಕಾರ್ಯಗಳು. ಇನ್ನು ಇದು ಸ್ಥಿರಂಕೈಮ. ಇನ್ನೊಂದು ವಿಧ ಶಾಶ್ವತ ಅಂಗಾಂಶವೆಂದರೆ ಸ್ಥಿರಂಕೈಮ. ಇದು ಸಸ್ಯಗಳ ದೃಢ ಮತ್ತು ದೃಢ ಸ್ಥಾಪಿಸುತ್ತದೆ. ನಾವು ತೆಂಗಿನ ಸಿಪ್ಪೆಯನ್ನು ನೋಡಿದ್ದೇವೆ. ಇದು ಸ್ಥಿರಂಕೈಮ ಅಂಗಾಂಶದಿಂದ ಆಗಿದೆ. ಈ ಅಂಗಾಂಶವು ನಿರ್ಜೀವ ಜೀವಕೋಶಗಳಾಗಿವೆ. ಈ ಜೀವಕೋಶವು ನಿರಾಳ ಮತ್ತು ಸಿರಿದಾಗಿದ್ದು ಕೋಶಭಿತ್ತಿಯು ಲಿಗ್ನಿನ್ ಎಂಬ ವಸ್ತುವಿನಿಂದ ಬದ್ಧವಾಗಿದೆ. ಎಲೆಗಳು, ನಾರುಗಳಲ್ಲಿ ಮತ್ತು ಬೀಜಗಳು ಹಾಗೂ ಕಾಯಿಗಳಲ್ಲಿ ಗಟ್ಟಿಯಾದ ಕವಚವನ್ನು ಕಂಡುಬರುತ್ತದೆ.
ಕೊಡುತ್ತದೆ. ಇಷ್ಟು ಸರಳ ಶಾಶ್ವತ ಅಂಗಾಂಶಗಳು ಮತ್ತು ಅವುಗಳ ಕಾರ್ಯಗಳು. ಸಂಕೀರ್ಣ ಶಾಶ್ವತ ಅಂಗಾಂಶಗಳ ಮುಂದಿನ ತರಗತಿಯಲ್ಲಿ ತಿಳಿಸಿಕೊಡುತ್ತೇನೆ. ಧನ್ಯವಾದ. ನಾವು ಈಗ ವಿಷಯ ವಿಜ್ಞಾನ ಅಂಗಾಂಶಗಳು ಪಾಠದಲ್ಲಿ ಸೆಮಿನಾರ್ ಮಾಡುತ್ತಿದ್ದೇವೆ. ನಾವು ನೋಡೋದಾದ್ರೆ ಪ್ರಾಣಿ ಅಂಗಾಂಶದ ಬಗ್ಗೆ ತಿಳಿದುಕೊಳ್ಳೋಣ. ಪ್ರಾಣಿ ಅಂಗಾಂಶದಲ್ಲಿ 4 ವಿಧಗಳು. ಅವು ಯಾವ್ಯಾವಪ್ಪ ಅಂದ್ರೆ, ಒಂದನೇದು ಅನುಲೇಪಕ ಅಂಗಾಂಶ, ಎರಡನೇದು ಸಂಯೋಜಕ ಅಂಗಾಂಶ, ಮೂರನೇದು ಸ್ನಾಯು ಅಂಗಾಂಶ, ನಾಲ್ಕನೇದು ನರ ಅಂಗಾಂಶ. ಈ ಪ್ರಾಣಿ ಅಂಗಾಂಶದಲ್ಲಿ 4 ವಿಧಗಳು. ನಾನೀಗ ಮಾಡುತ್ತಿರುವಂತಹ ವಿಷಯ ಅನುಲೇಪಕ ಅಂಗಾಂಶ. ಈ ಅನುಲೇಪಕ ಅಂಗಾಂಶ ಎಂದರೇನು? ಅನುಲೇಪಕ ಅಂಗಾಂಶ ಎಂದರೆ ಪ್ರಾಣಿಗಳ ದೇಹವನ್ನು ಆವರಿಸಿರುವ ಅಥವಾ ರಕ್ಷಣಾತ್ಮಕ ಕಾರ್ಯವನ್ನು ಮಾಡುವಂತಹ ಅಂಗಗಳೇ ಅನುಲೇಪಕ ಅಂಗಾಂಶ ಅಂತೇಳಿ ನಾವು ಕರಿತೀವಿ. ಅನುಲೇಪಕವು ದೇಹದ ಒಳಗಿನ ಬಹುತೇಕ ಅಂಗಗಳು ಮತ್ತು ಕುಹರಗಳನ್ನು ಹೊದಿಕೆಯಾಗಿ ಆಧರಿಸಿದೆ. ಮತ್ತೆ ಇದು ವಿವಿಧ ದೇಹಗಳನ್ನು ಪ್ರತ್ಯೇಕವಾಗಿರಲು ತಡೆಗೋಡೆಗಳನ್ನು ನಿರ್ಮಿಸುತ್ತದೆ. ಇದು ಚರ್ಮ ಮತ್ತು ಬಾಹ್ಯ ಪದರ ರಕ್ತನಾಳಗಳು ಮತ್ತೆ ಆವರಿಸಿದ ಪದರ ಶ್ವಾಸಕೋಶದ ಗಾಳಿಗೂಡುಗಳು ಮತ್ತು ಮೂತ್ರಪಿಂಡದ ನಾಳಗಳೆಲ್ಲವೂ ಅನುಲೇಪಕ ಅಂಗಾಂಶದಿಂದ ಮಾಡಲ್ಪಟ್ಟಿದೆ. ಈ ಅನುಲೇಪಕ ಅಂಗಾಂಶದಲ್ಲಿ 4 ವಿಧಗಳು. ಈ ಅನುಲೇಪಕ ಅಂಗಾಂಶದಲ್ಲಿನ 4 ವಿಧಗಳು ಯಾವ್ಯಾವಪ್ಪ ಅಂದ್ರೆ, ಒಂದನೇದು ಚಪ್ಪಟೆ ಅನುಲೇಪಕ, ಎರಡನೇದು ಘನಾಕೃತಿ ಅನುಲೇಪಕ, ಮೂರನೇದು ಭಾಷಾಂಗ ಸಹಿತ ಪ್ರಾಕಾರದ ಅನುಲೇಪಕ. ನಾಲ್ಕನೇದು ಸ್ಥಾಯೀಕೃತ ಅನುಲೇಪಕ. ಇದರ ಕಾರ್ಯಗಳನ್ನು ನಾವು ನೋಡೋದಾದ್ರೆ, ಚಪ್ಪಟೆ ಅನುಲೇಪಕ ಅಂಗಾಂಶದ ಬಗ್ಗೆ ಕಾರ್ಯ ನೋಡೋದಾದ್ರೆ ನಾವು ಇದು ಅನ್ನನಾಳ ಮತ್ತು ಬಾಹ್ಯ ಅಂಗಗಳು ಕೂಡ ಚಪ್ಪಟೆ ಅನುಲೇಪಕ ಅಂಗಾಂಶದಿಂದ ಆವೃತ
ನಾವು ನೋಡೋದಾದ್ರೆ ಘನಾಕೃತಿ ಅನುಲೇಪಕ ಅಂಗಾಂಶ. ಇದು ಘನಾಕೃತಿ ಅನುಲೇಪಕ ಅಂಗಾಂಶದ ಕಾರ್ಯ ಏನಂತ ನೋಡೋದಾದ್ರೆ ಮೂತ್ರಪಿಂಡದ ನಾಳಗಳು ಮತ್ತು ಲಾಲಾರಸ ಗ್ರಂಥಿಯಲ್ಲಿ ನಾಳಗಳ ಪದರಗಳಲ್ಲಿ ಈ ಘನಾಕೃತಿ ಅನುಲೇಪಕ ಅಂಗಾಂಶ ಕಂಡುಬರುತ್ತದೆ. ಈ ಘನಾಕೃತಿ ಅನುಲೇಪಕ ಅಂಗಾಂಶವನ್ನು ಇನ್ನೊಂದು ರೀತಿಯಿಂದ ನಾವು ಕರೆಯೋದೇನಪ್ಪಾ ಅಂದ್ರೆ ಗ್ರಂಥಿ ಅನುಲೇಪಕ ಅಂತೇಳಿ ನಾವು ಕರಿತೀವಿ. ಈಗ ನಾವು ಮೂರನೇದು ನೋಡೋದಾದ್ರೆ ಕಾಶಾಂಗ ಸಹಿತ ಸ್ತಂಭಾಕಾರದ ಅನುಲೇಪಕ. ಇದು ಏನ್ ಕಾರ್ಯ ಮಾಡ್ತದೆಯಪ್ಪ ಅಂತ ನಾವು ನೋಡೋದಾದ್ರೆ ಸ್ತಂಭಾಕಾರದ ಅನುಲೇಪಕ ಜೀವಕೋಶಗಳು ಅನುಲೇಪಕ ಅಂಗಾಂಶದ ತಡೆಗೋಡೆಯನ್ನು ದಾಟಲು ಸಹಾಯಕವಾಗುವ ಚಲನೆಯನ್ನು ಒದಗಿಸುತ್ತದೆ. ಮತ್ತೆ ಕಾಶಾಂಗ ಎಂಬುದು ಅನುಲೇಪಕ ಅಂಗಾಂಶದ ಜೀವಕೋಶಗಳ ಹೊರಮೈಯಲ್ಲಿ ಮುಚ್ಚಾಚಿರುವಂತಹ ಕೂದಲಿನಂತಹ ರಚನೆಯಾಗಿದೆ. ಅದನ್ನೇ ನಾವು ಕಾಶಾಂಗ ಸಹಿತ ಮತ್ತೆ ಸ್ತಂಭಾಕಾರದ ಅನುಲೇಪಕ ಅಂಗಾಂಶ ಅಂತ ನಾವು ಕರಿತೀವಿ. ನಾಲ್ಕನೇದು ನಾವು ನೋಡೋದಾದ್ರೆ ಸ್ಥಾರೀಕೃತ ಅನುಲೇಪಕ ಅಂಗಾಂಶ. ಇದು ಏನ್ ಕಾರ್ಯ ಮಾಡ್ತೈತಿ ಅಂದ್ರೆ ಚರ್ಮದಲ್ಲಿನ ಅನುಲೇಪಕ ಅಂಗಾಂಶದ ಜೀವಕೋಶಗಳು ಮತ್ತೆ ಅನೇಕ ಪದರಗಳಲ್ಲಿ ಜೋಡಣೆಗೊಂಡಿದ್ದು ಚರ್ಮದ ಸವೆತವನ್ನು ತಡೆಗಟ್ಟುತ್ತದೆ. ಸ್ಥಾರೀಕೃತ ಅನುಲೇಪಕ ಮತ್ತೆ ಚರ್ಮದಲ್ಲಿನ ಅನುಲೇಪಕ ಅಂಗಾಂಶವು ಪದರಗಳ ಮಾದರಿಯಲ್ಲಿ ಜೋಡಣೆಗೊಂಡಿರುವುದರಿಂದ ಇದನ್ನು ಸ್ಥಾರೀಕೃತ ಅನುಲೇಪಕ ಅಂಗಾಂಶ ಅಂತೇಳಿ ನಾವು ಕರಿತೀವಿ. ಈಗ ಇವು 4 ವಿಧಗಳ ಬಗ್ಗೆ ನಾವು ತಿಳಿದುಕೊಂಡ್ವಿ. ಮತ್ತೆ ಸಂಯೋಜಕ ಅಂಗಾಂಶದ ಬಗ್ಗೆ ಮುಂದಿನ ತರಗತಿಯಲ್ಲಿ ನಾವು ನೋಡೋಣ. ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ವರ್ಷಿತಾ ಕೆ.ಎಸ್. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಶ್ರೀಮತಿ ಕಲಮ ಪ್ರವೇಶಾಲಯ ಬಸವೇಶ್ವರ. ವಿಷಯ ವಿಜ್ಞಾನ ಅಧ್ಯಾಯ 6 ಅಂಗಾಂಶಗಳು ಪಾಠದಿಂದ ನಾವು ಪ್ರಾಣಿ ಅಂಗಾಂಶಗಳ ವಿಧಗಳಲ್ಲಿ 4 ವಿಧಗಳು. ಆ 4 ವಿಧಗಳಲ್ಲಿ ಅನುಲೇಪಕ ಅಂಗಾಂಶ, ಸಂಯೋಜಕ ಅಂಗಾಂಶ, ಸ್ನಾಯು ಅಂಗಾಂಶ ಮತ್ತು ನರ ಅಂಗಾಂಶ ಈ 4 ವಿಧಗಳನ್ನು ಕಾಣುತ್ತೇವೆ. ನಾನು ಈಗ ಸಂಯೋಜಕ ಅಂಗಾಂಶದ ಬಗ್ಗೆ ನಿಮಗೆ ತಿಳಿಸಿಕೊಡುತ್ತೇನೆ. ಪ್ರಾಣಿ 4 ವಿಧಗಳು. ಒಂದು ಅನುಲೇಪಕ ಅಂಗಾಂಶ. 2 ಸಂಯೋಜಕ ಅಂಗಾಂಶ. 3 ಸ್ನಾಯು ಅಂಗಾಂಶ. 4 ನರ ಅಂಗಾಂಶ. ಪ್ರಾಣಿ ಅಂಗಾಂಶದಲ್ಲಿನ ವಿಧಗಳು: ಅನುಲೇಪಕ ಅಂಗಾಂಶ, ಸಂಯೋಜಕ ಅಂಗಾಂಶ, ಸ್ನಾಯು ಅಂಗಾಂಶ, ನರ ಅಂಗಾಂಶ. ಈ 4 ವಿಧಗಳನ್ನು ನಾವು ಪ್ರಾಣಿ ಅಂಗಾಂಶದಲ್ಲಿ ನೋಡುತ್ತೇವೆ. ನಾನು ಈಗ ಸಂಯೋಜಕ ಅಂಗಾಂಶದ ಬಗ್ಗೆ ತಿಳಿಸಿಕೊಡುತ್ತೇನೆ. ಸಂಯೋಜಕ ಅಂಗಾಂಶದಲ್ಲಿ 5 ವಿಧಗಳು. ಒಂದು ರಕ್ತ ಜೀವಕೋಶದ ವಿಧಗಳು. 2 ಮೂಳೆ ಅಂಗಾಂಶ. 5 ವಿಧಗಳನ್ನು ನಾವು ಸಂಯೋಜಕ ಅಂಗಾಂಶದಲ್ಲಿ ನೋಡುತ್ತೇವೆ. ರಕ್ತ ಜೀವಕೋಶದ ವಿಧಗಳನ್ನು ಈಗ ತಿಳಿಯೋಣ. ರಕ್ತವು ಒಂದು ಸಂಯೋಜಕ ಅಂಗಾಂಶವಾಗಿದ್ದು ಇದು ದ್ರವ ಮಾಧ್ಯಮ
ಮಾತೃಕೆಯನ್ನು ಹೊಂದಿದೆ. ಇದನ್ನು ಪ್ಲಾಸ್ಮಾ ಎಂದು ಕರೆಯುವರು. ರಕ್ತದಲ್ಲಿ ಕೆಂಪು ರಕ್ತ ಕಣಗಳು, ಬಿಳಿ ರಕ್ತ ಕಣಗಳು ಮತ್ತು ಕಿರುತಪ್ಪೆಗಳು ನಿಲಂಬಿತ ಸ್ಥಿತಿಯಲ್ಲಿರುತ್ತವೆ. ತ್ಯಾಜ್ಯ ಅನಿಲಗಳು, ಜೀರ್ಣವಾದ ಆಹಾರ, ಹಾರ್ಮೋನ್ಗಳು ಮತ್ತು ಪದಾರ್ಥಗಳನ್ನು ಈ ಅಂಗಾಂಶವು ದೇಹದ ಎಲ್ಲ ಭಾಗಗಳಿಗೆ ಸಾಗಿಸುತ್ತದೆ. ಎರಡನೆಯದಾಗಿ ಮೂಳೆ ಅಂಗಾಂಶ. ಮೂಳೆಯು ಸಂಯೋಜಕ ಅಂಗಾಂಶಕ್ಕೆ ಇನ್ನೊಂದು ಉದಾಹರಣೆಯಾಗಿದೆ. ಈ ಮೂಳೆ ಅಂಗಾಂಶವು ನಮ್ಮ ದೇಹಕ್ಕೆ ಆಧಾರ ನೀಡುವ ಚೌಕಟ್ಟನ್ನು ನಿರ್ಮಿಸುತ್ತದೆ. ಇದೊಂದು ಬಲಯುತವಾದ ಮತ್ತು ಅನಮ್ಯ ಅಂಗಾಂಶ. ಮೂಳೆ ಜೀವಕೋಶಗಳು ಕ್ಯಾಲ್ಸಿಯಂ ಮತ್ತು ಫಾಸ್ಫರಸ್ನಿಂದಾದ ಸಂಯುಕ್ತಗಳಿಂದಾದ ದಟ್ಟ ಮಾತೃಕೆಯಲ್ಲಿ ಈ ಅಂಗಾಂಶವು ಹುದುಗಿಕೊಂಡಿದೆ. ಮೂಳೆ ಅಂಗಾಂಶಗಳಲ್ಲಿ ನಾವು 2 ವಿಧಗಳನ್ನು ನೋಡುತ್ತೇವೆ. ಅಸ್ಥಿರಜ್ಜು ಮತ್ತು ಸ್ನಾಯುರಜ್ಜು. ಅಸ್ಥಿರಜ್ಜು ಎಂದರೆ ಮೂಳೆಗಳು ಪರಸ್ಪರ ಬಂಧಿಸಿರುವ ಕ್ರಿಯೆಗೆ ಅಸ್ಥಿರಜ್ಜು ಎಂದು ಕರೆಯುತ್ತೇವೆ. ಸ್ನಾಯುರಜ್ಜು, ಸ್ನಾಯುಗಳನ್ನು ಮೂಳೆಗಳು ಬಂಧಿಸಿರುವ ಕ್ರಿಯೆಗೆ ಸ್ನಾಯುರಜ್ಜು ಎಂದು ಕರೆಯುತ್ತೇವೆ. ಮೂರನೆಯದಾಗಿ ಮೃದ್ವಸ್ಥಿ ಅಂಗಾಂಶದ ಬಗ್ಗೆ ತಿಳಿಯೋಣ. ಮೃದ್ವಸ್ಥಿ ಅಂಗಾಂಶವು ಸಂಯೋಜಕ ಅಂಗಾಂಶಕ್ಕೆ ಇನ್ನೊಂದು ಉದಾಹರಣೆಯಾಗಿದೆ. ಈ ಅಂಗಾಂಶವು ಘನರೂಪೀಯ ಮಾತೃಕೆಯನ್ನು ಈ ಅಂಗಾಂಶದ ಘನರೂಪೀಯ ಮಾತೃಕೆಯು ಪ್ರೋಟೀನ್ ಮತ್ತು ಸಕ್ಕರೆಯಿಂದಾಗಿದೆ. ಈ ಮೃದ್ವಸ್ಥಿ ಅಂಗಾಂಶವು ಕೀಲುಗಳಲ್ಲಿನ ಮೂಳೆಯ ಮೇಲ್ಮೈ ಪ್ರದೇಶವನ್ನು ಮೃದುಗೊಳಿಸಲಿಕ್ಕೆ ಈ ಮೃದ್ವಸ್ಥಿ ಅಂಗಾಂಶವು ಸಹಾಯ ಮಾಡುತ್ತದೆ. ಈ ಮೃದ್ವಸ್ಥಿ ಅಂಗಾಂಶವನ್ನು ನಮ್ಮ ದೇಹದಲ್ಲಿನ ಕಿವಿ, ಮೂಗು, ಶ್ವಾಸನಾಳ ಮತ್ತು ಧ್ವನಿ ಪೆಟ್ಟಿಗೆಯಲ್ಲಿ ಈ ಅಂಗಾಂಶವನ್ನು ಕಾಣಬಹುದು. ನಾಲ್ಕನೆಯದಾಗಿ ಏರಿಯೋಲಾರ್ ಅಂಗಾಂಶ. ಈ ಅಂಗಾಂಶವು ನಮ್ಮ ದೇಹದಲ್ಲಿನ ಚರ್ಮ ಮತ್ತು ಸ್ನಾಯುಗಳ ನಡುವೆ, ನರಗಳು ಮತ್ತು ರಕ್ತನಾಳಗಳ ಸುತ್ತ ಅಸ್ಥಿ ಮಜ್ಜೆಗಳಲ್ಲಿ ಈ ಏರಿಯೋಲಾರ್ ಅಂಗಾಂಶವನ್ನು ಕಾಣಬಹುದು. ಈ ಅಂಗಾಂಶವು ನಮ್ಮ ದೇಹದ ಒಳಗಿನ ಅಂಗಗಳಿಗೆ ಆಧಾರ ಒದಗಿಸುತ್ತದೆ ಮತ್ತು ಅಂಗಾಂಶಗಳ ದೃಷ್ಟಿಗೆ ಈ ಅಂಗಾಂಶವು ಸಹಾಯ ಮಾಡುತ್ತದೆ. ಕೊನೆಯದಾಗಿ ಅಡಿಪೋಸ್ ಅಂಗಾಂಶದ ಬಗ್ಗೆ ತಿಳಿಯೋಣ. ಈ ಅಂಗಾಂಶವು ನಮ್ಮ ದೇಹದ ಚರ್ಮದ ಕೆಳಗೆ ಮತ್ತು ದೇಹದ ಒಳಗೆ ನಡುವೆ ಕೊಬ್ಬು ಸಂಗ್ರಹವಾಗಿರುವ ಅಡಿಪೋಸ್ ಅಂಗಾಂಶ ಕಂಡುಬರುತ್ತದೆ. ಅಡಿಪೋಸ್ ಅಂಗಾಂಶದ ಜೀವಕೋಶಗಳು ಕೊಬ್ಬಿನ ಹನಿಗಳಿಂದ ತುಂಬಿರುತ್ತವೆ. ಕೊಬ್ಬಿನ ಸಂಗ್ರಹಣೆಯಿಂದಾಗಿ ನಮ್ಮ ದೇಹದ ಉಷ್ಣತೆಯ ನಷ್ಟವನ್ನು ಈ ಅಡಿಪೋಸ್ ಅಂಗಾಂಶವು ತಡೆಯುತ್ತದೆ. ಸಂಯೋಜಕ ಅಂಗಾಂಶದ ವಿಧಗಳಲ್ಲಿ ನಾವು ಈ 5 ವಿಧಗಳನ್ನು ಮತ್ತು ಅವುಗಳ ಕಾರ್ಯಗಳನ್ನು ನೋಡಿದ್ದೇವೆ. ನಮಸ್ಕಾರಗಳು. ನನ್ನ ಹೆಸರು ರಚಿತಾ ಎಸ್.ಕೆ. 9ನೇ ತರಗತಿ, ಶ್ರೀಮತಿ ಕಲಾಮ ಪ್ರೌಢಶಾಲೆ, ಬಂದರ್ಘಟ್ಟ. ಅಂಗಾಂಶಗಳು ಪಾಠದಲ್ಲಿ ಪ್ರಾಣಿ ಅಂಗಾಂಶಗಳ ಬಗ್ಗೆ ತಿಳಿದುಕೊಳ್ಳೋಣ. ಪ್ರಾಣಿ ಅಂಗಾಂಶಗಳಲ್ಲಿ 4 ವಿಧಗಳು. ಪ್ರಾಣಿ ಅಂಗಾಂಶಗಳಲ್ಲಿ ಒಂದಾದ ಸ್ನಾಯು ಅಂಗಾಂಶ. ಪ್ರಾಣಿ ಅಂಗಾಂಶದಲ್ಲಿ ಸ್ನಾಯು ಅಂಗಾಂಶದ ಬಗ್ಗೆ ತಿಳಿದುಕೊಳ್ಳೋಣ. ಸ್ನಾಯು ಅಂಗಾಂಶವು ಸ್ನಾಯು ತಂತುಗಳೆಂದು ಕರೆಯಲ್ಪಡುವ ಉದ್ದವಾದ ಜೀವಕೋಶಗಳನ್ನು ಹೊಂದಿದೆ. ಇದು ನಮ್ಮ ದೇಹದ ಚಲನವಲನಗಳಿಗೆ ಕಾರಣವಾಗಿದೆ ಮತ್ತು ಇದು ಸಂಕುಚನ ಮತ್ತು ವಿಕಸನಕ್ಕೆ ಕಾರಣವಾಗಿದೆ. ಸಂಕುಚನ ಎಂದರೆ ಕುಗ್ಗುವುದು, ವಿಕಸನ ಎಂದರೆ ಹಿಗ್ಗುವುದು. ಸ್ನಾಯು ಅಂಗಾಂಶದಲ್ಲಿ 3 ವಿಧಗಳು. ಒಂದು ಪಟ್ಟೆ ರಹಿತ ಸ್ನಾಯು, ಪಟ್ಟೆ ಸಹಿತ ಸ್ನಾಯು ಅಂಗಾಂಶ, ಎರಡು ಮೃದು ಸ್ನಾಯು, 3 ಹೃದಯ ಸ್ನಾಯು. ಪಟ್ಟೆ ಸಹಿತ ಸ್ನಾಯು ಅಂಗಾಂಶಕ್ಕೆ ಐಚ್ಛಿಕ ಸ್ನಾಯು ಮತ್ತು ಅಸ್ಥಿ ಸ್ನಾಯುಗಳೆಂದು ಕರೆಯುತ್ತೇವೆ.
ಪಟ್ಟೆ ಸಹಿತ ಸ್ನಾಯು ಎಂದು ಕರೆಯುತ್ತೇವೆ. ಏಕೆಂದರೆ ಈ ಸ್ನಾಯುಗಳಲ್ಲಿ ಪಟ್ಟೆಗಳು ಕಂಡುಬರುತ್ತವೆ, ಆದ್ದರಿಂದ ಇದನ್ನು ಪಟ್ಟೆ ಸಹಿತ ಸ್ನಾಯು ಎಂದು ಕರೆಯುತ್ತೇವೆ. 2 ಮೃದು ಸ್ನಾಯು, ಇದನ್ನು ಅನೈಚ್ಛಿಕ ಸ್ನಾಯು ಎಂದು ಕರೆಯುತ್ತೇವೆ. ಮತ್ತು ಪಟ್ಟೆ ರಹಿತ ಸ್ನಾಯು ಎಂದು ಕರೆಯುತ್ತೇವೆ. ನಮ್ಮ ಇಚ್ಛೆಗೆ ಒಳಪಡದೇ ಇರುವ ಸ್ನಾಯುಗಳನ್ನು ಅನೈಚ್ಛಿಕ ಸ್ನಾಯುಗಳು ಎಂದು ಹೇಳುತ್ತೇವೆ. ನಮ್ಮ ದೇಹದಲ್ಲಿ ಜೀರ್ಣಕ್ರಿಯೆಯಾಗುತ್ತದೆ, ಇದನ್ನು ಅನೈಚ್ಛಿಕ ಸ್ನಾಯು ಎನ್ನುತ್ತೇವೆ. ಏಕೆಂದರೆ ನಮ್ಮ ದೇಹದಲ್ಲಿ ಜೀರ್ಣಕ್ರಿಯೆ ಆಗಬೇಕು ಎಂದು ನಾವು ಇಚ್ಛೆ ಮಾಡಿದರೆ ಅದು ಆಗುವುದಿಲ್ಲ, ಆಗಬಾರದೆಂದು ನಾವು ಆಗ್ತಿರೋದನ್ನು ನಿಲ್ಲಿಸಬೇಕು ಅಂದ್ರೂ ಅದು ಆಗೋದಿಲ್ಲ. ಹಾಗಾಗಿ ಅನೈಚ್ಛಿಕ ಸ್ನಾಯುಗಳ ಕರೀತೀವಿ. ಈ ಸ್ನಾಯುಗಳಲ್ಲಿ ಪಟ್ಟೆಗಳು ಕಂಡು ಬರುವುದಿಲ್ಲ, ಆದ್ದರಿಂದ ಇದನ್ನು ಪಟ್ಟೆ ರಹಿತ ಸ್ನಾಯು ಅಂತ ಹೇಳಿ ಕರಿತೀವಿ. ಮತ್ತೆ ಹೃದಯ ಸ್ನಾಯು, ಹೃದಯ ಸ್ನಾಯುವನ್ನು ಅನೈಚ್ಛಿಕ ಸ್ನಾಯು ಅಂತೇಳಿ ಕರಿತೀವಿ. ನಾವು ನಮ್ಮ ತಾಯಿಯ ಹೊಟ್ಟೆಯೊಳಗಿದ್ದಾಗಿನಿಂದ ಇದು ಕೆಲಸವನ್ನು ಆರಂಭಿಸಿ ನಾವು ಸತ್ತ ಮೇಲೆ ಇದರ ಕೆಲಸವನ್ನು ನಿಲ್ಲಿಸುತ್ತದೆ. ಆದ್ದರಿಂದ ಇದನ್ನು ಅನೈಚ್ಛಿಕ ಸ್ನಾಯು ಅಂತೀವಿ. ಏಕೆಂದರೆ ಇದು ಈಗ ನಮ್ಮ ಹೃದಯ ಬಡ್ಕೊಳ್ತಾ ಇದೆ, ಅದನ್ನು ನಿಲ್ಲಿಸಬೇಕು ಅಂದ ತಕ್ಷಣ ನಮ್ಮ ಕೈಯಲ್ಲಿ ನಿಲ್ಲಿಸೋದಕ್ಕಾಗಲ್ಲ. ನಿಂತಿರೋ ಹೃದಯನ ಬಡ್ಕೊಳ್ಬೇಕು ಅಂತ ಅಂದ ತಕ್ಷಣ ನಮ್ಮ ಕೈಯಲ್ಲಿ ಬಡ್ಕೊಳ್ಳೋಕ್ಕಾಗಲ್ಲ. ಆದ್ದರಿಂದ ಇದನ್ನು ಅನೈಚ್ಛಿಕ ಸ್ನಾಯು ಅಂತೇಳಿ ಪ್ರಾಣಿ ಅಂಗಾಂಶದ ಒಂದು ಭಾಗವಾದ ನರಾಂಗಾಂಶದ ರಚನಾತ್ಮಕ ಮತ್ತು ಕಾರ್ಯಕ್ಷಮವಾದ ನರಕೋಶದ ಬಗ್ಗೆ ತಿಳಿದುಕೊಳ್ಳುತ್ತೇವೆ. ಇಷ್ಟೊತ್ತನ ನರ ಅಥವಾ ಕರ್ಮಾಂಶಗಳ ಎಲ್ಲ ತಿಳ್ಕೊಂಡ್ರೆ ಅಂಗಾಂಶ ಎಂದರೇನು ಯಾರು ಅಂಗಾಂಶ ಎಂದರೆ ಒಂದು ನಿರ್ದಿಷ್ಟ ಕಾರ್ಯವನ್ನು ಮಾಡುವ ಜೀವಕೋಶವನ್ನು ಅಂಗಾಂಶ ಎಂದು ಕರೆಯುತ್ತೇವೆ. ಒಂದು ನಿರ್ದಿಷ್ಟ ಕಾರ್ಯವನ್ನು ಮಾಡುವ ಜೀವಕೋಶವನ್ನು ನಾವು ಅಂಗಾಂಶ ಎಂದು ಕರೆಯುತ್ತೇವೆ. ನಾನು ನರಾಂಗಾಂಶದ ಬಗ್ಗೆ ವಿವರಿಸುತ್ತೇನೆ. ಎಲ್ಲ ಜೀವಕೋಶಗಳು ಪ್ರತಿಕ್ರಿಯೆ ವ್ಯಕ್ತಪಡಿಸಲು
ನರಕೋಶವನ್ನು ನರ ಅಂಗಾಂಶದ ಮೂಲ ಘಟಕ ಎಂದು ಕರೆಯುತ್ತೇವೆ. ನರಕೋಶ ಅಥವಾ ನ್ಯೂರಾನ್ನ ಈ ಭಾಗವನ್ನು ಕೋಶಕಾಯ ಎಂದು ಕರೆಯುತ್ತೇವೆ. ಕೋಶಕಾಯದ ಒಳಗಿರುವ ಈ ಭಾಗವನ್ನು ನ್ಯೂಕ್ಲಿಯಸ್ ಎಂದು ಕರೆಯುತ್ತೇವೆ. ಕೋಶಕಾಯದಿಂದ ನೀರಿನ ಈ ಉದ್ದನೆಯ ಭಾಗವನ್ನು ಆಕ್ಸನ್ ಎಂದು ಕರೆಯುತ್ತೇವೆ. ಇದನ್ನು ನರತುದಿ ಎಂದು ಕರೆಯುತ್ತೇವೆ. ಈ ಸಣ್ಣ ಸಣ್ಣ ಶಾಖೆಗಳಂತಹ ಭಾಗಗಳನ್ನು ನಾವು ಬ್ಲಡ್ ಎಂದು ಕರೆಯುತ್ತೇವೆ. ಒಂದು ನರಕೋಶವು ಸುಮಾರು 1 ಮೀಟರ್ ಉದ್ದದಷ್ಟು ಇರಬಹುದು. ಅನೇಕ ನರತಂತುಗಳು ಒಟ್ಟಾಗಿ ಸಂಯೋಜಕ ಅಂಗಾಂಶದಿಂದ ಬಂಧಿಸಲ್ಪಟ್ಟ ಒಂದು ನರವನ್ನು ಉಂಟುಮಾಡುತ್ತದೆ. ನರ ಅಂಗಾಂಶ ಮತ್ತು ಸ್ನಾಯು ಅಂಗಾಂಶಗಳ ಕಾರ್ಯದ ಹೊಂದಾಣಿಕೆಯು ಬಹುತೇಕ ಪ್ರಾಣಿಗಳ ಮೂಲಭೂತ ಲಕ್ಷಣವಾಗಿದೆ. ಈ ಲಕ್ಷಣವನ್ನು ಪ್ರಾಣಿಗಳು